ಪ್ರೀತಿಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು ಮತ್ತೆ ಕನ್ನಡವನ್ನು ಕಟ್ಟುವ ಕೆಲಸದ ಬಗ್ಗೆ ನಾವು ಚರ್ಚೆಯನ್ನ ಮುಂದುವರಿಸುವ. ಈಗ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿರುವಾಗ ಯಾರು ಹಾಮಾನಾಯಕ್ ಅವರಿಗೆ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನ ನಡೆದಂತ ಒಂದು ಅಧ್ಯಕ್ಷರ ಭಾಷಣದ ತುಣುಕು ಅನ್ನೋದವರಿಗೆ ಸಿಗ್ತದೆ. ಆ ಭಾಷಣವನ್ನು ಮಾಡಿದವರು ಯಾರು ಅಂತ ಹೇಳಿದ್ರೆ AR ಕೃಷ್ಣ ಶಾಸ್ತ್ರಿಗಳು ಭಾಷಣವನ್ನ ಮಾಡಿರ್ತಾರೆ. AR ಕೃಷ್ಣ ಶಾಸ್ತ್ರಿಗಳು ಏನ್ ಮಾಡಿರ್ತಾರೆ, ಭಾಷಣವನ್ನ ಮಾಡಿರ್ತಾರೆ. ಅಲ್ಲಿ AR ಕೃಷ್ಣ ಶಾಸ್ತ್ರಿ ಅವರು ಹೀಗೆ ಹೇಳಿರ್ತಾರೆ. ಹೇಗೆ ಅಂತ ನೋಡುವ ಇಲ್ಲಿ. ಏನಾದರೂ ಒಂದು ದುರದೃಷ್ಟದಿಂದ ಅಂತ ದುರದೃಷ್ಟ ಬಾರದಿರಲಿ. ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಖಿಲವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವು ಆಗಿ ಹೋಗುವುದಾದರೆ ಅದು ಹೊರದೇಶಗಳಲ್ಲಿ ಬದುಕಿರುತ್ತದೆ, ಬಾಳಿರುತ್ತದೆ. ಆದರೆ ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳ ಕೊಳ್ಳಿ ಇದೆ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಿಬೇಡಿ. ಇತರ ಭಾಷೆಗಳು ಒತ್ತಿಕೊಂಡು ಬರಲಿ, ಆಕ್ರಮಿಸಿಕೊಳ್ಳಲಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಏನು ಅಂತ ನೋಡಿ, ಏನಾದರೂ ಒಂದು ದುರದೃಷ್ಟದಿಂದ ಅಂತ ದುರದೃಷ್ಟ ಬಾರದಿರಲಿ. ಪ್ರಾರಂಭಕ್ಕೆ ಏನೋ ಒಂದು ದುರದೃಷ್ಟ ಬಂದರೆ ಆ ದುರದೃಷ್ಟ ಬರದೇ ಇರಲಿ ಅಂತ ಹೇಳುತ್ತಾರೆ. ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕಿಲವಾಗಿ ನಷ್ಟವಾಗಿ ಹೋದಂತೆ. ಕಿಲವಾಗಿ ಅಂತ ಹೇಳಿದ್ರೆ ನಶಿಸಿ ಹೋಗು ಅನ್ನುವಂತ ಅರ್ಥ ಕೂಡ ಇದೆ, ಪಾಳು ಬೀಳು ಅನ್ನುವಂತ ಅರ್ಥ ಕೂಡ ಇದೆ. ಅಂದ್ರೆ ನಶಿಸಿ ಹೋಗುದು. ಇದು ಎಕ್ಸಾಮ್ ಕೇಳ್ತಾರೆ, ಕಿಲ ಅನ್ನುವಂತ ಪದಾರ್ಥವನ್ನ ಕಲ್ದ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು ನಿಮಗೆ. ಕಿಲ ಅಂತ ಹೇಳಿದ್ರೆ ಪಾಳು ಬಿದ್ದು ಅಥವಾ ನಶಿಸಿ ಹೋಗು ಅನ್ನುವಂತ ಅರ್ಥವನ್ನು ಕೂಡ ಇಲ್ಲಿ ಕೊಡುವಂತ. ನೋಡಿ, ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಹೇಗೆ ನಶಿಸಿ ಹೋಯಿತು, ಕಿಲವಾಗಿ ಪಾಳು ಬೀಳ್ತಾ ಇದೆ. ಇವತ್ತೇನಾಗ್ತಿದೆ, ಬೌದ್ಧ ಧರ್ಮ ಇಲ್ಲ, ಜೈನ ಧರ್ಮ ಏನೋ ಅಲ್ಪಸಂಖ್ಯಾತ ಭಾಷೆಗಳಲ್ವಾ. ಇವತ್ತೇನಾಗ್ತಿದೆ, ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಹೇಗೆ ಹೇಗೆ ನಶಿಸಿ ಹೋಗ್ತಾ ಇದೆಯೋ, ಸಂಸ್ಕೃತ ಭಾಷೆಯ ಹಾಗೆ ಹೋಗುವುದಾದರೆ ಹೇಗೆ ಬೌದ್ಧ ಧರ್ಮವೂ ಕೂಡ ಪಾಳು ಬೀಳ್ತಾ ಇದೆಯೋ, ಅದೇ ರೀತಿ ಸಂಸ್ಕೃತ ಭಾಷೆಯು ಪಾಳು ಬೀಳ್ತಾ ಇದೆಯೋ, ಅದು ಹೊರ ದೇಶಗಳಲ್ಲಿ ಬದುಕ್ತದೆ. ಈಗ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಬಳಕೆಯಲ್ಲಿ ಇಲ್ಲದಿದ್ರು ಹೊರ ದೇಶಗಳಲ್ಲಿ ಬಳಸ್ತಾರೆ. ಟಿಬೇಟಿಯನರಲ್ಲಿ ಬಂದು ನೋಡಿ ಅಲ್ವಾ, ನೇಪಾಳಿಯನರೆಲ್ಲ ಬಂದು ಏನ್ ಮಾಡೋದು, ಟಿಬೇಟನರೆಲ್ಲ ಬಂದು ನಮ್ಮಲ್ಲಿ ಏನ್ ಮಾಡಿದ್ರು, ಈಗ ಇಲ್ಲಿದ್ದಾರೆ ನೋಡಿ ನಮ್ಮ ಕೊಡಗಿನಲ್ಲಿ ಅಲ್ವಾ. ಅಂದ್ರೆ ಬೌದ್ಧ ಧರ್ಮ ಇಲ್ಲಿ ಬಳಸದಿದ್ರು ಹೊರ ದೇಶಗಳಲ್ಲಿ ಆದ್ರೂ ಬಳಸಬಹುದು. ಸಂಸ್ಕೃತ ಭಾಷೆಯನ್ನ ಇಲ್ಲಿ ಬಳಸದಿದ್ದರೂ ಹೊರ ದೇಶದಲ್ಲಿ ಬಳಸಬಹುದು. ಇವತ್ತು ನೋಡಿ, ನಮ್ಮ ಭಾರತ ದೇಶ ಸಂಸ್ಕೃತಿಗೆ ಎಷ್ಟೋ ಹೊರ ದೇಶದವರು ಏನ್ ಮಾಡ್ತಾರೆ, ಮಾರು ಹೋಗ್ತಾರೆ. ಇಲ್ಲಿ ಬಂದು ಸಂಸ್ಕೃತ ಅಧ್ಯಯನ ಮಾಡ್ತಾರೆ, ಬೇರೆ ಬೇರೆ ಸಂಸ್ಕೃತಿಗಳನ್ನ ಅವ್ರು ಏನ್ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಆದ್ರೆ ನಮಗೆ ಮಾತ್ರ ಏನಿಲ್ಲ, ನಮ್ಮ ದೇಶದ ಬಗ್ಗೆ ನಮಗೆ ಏನಿರುವುದಿಲ್ಲ, ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಏನಿರುವುದಿಲ್ಲ, ಅಭಿಮಾನ ಇರುತ್ತದೆ. ಆದ್ರೆ ಹೊರ ದೇಶದವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಇಲ್ಲಿ ಅಧ್ಯಯನವನ್ನು ನಡೆಸ್ತಾರೆ. ಅದು ವಿಪರ್ಯಾಸ ಬಿಡಿ. ಆದ್ರೆ ಇಲ್ಲಿ ನಾನೇನೇ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ವೇಳೆ ಬೌದ್ಧ ಧರ್ಮ ನಶಿಸಿ ಹೋದ್ರೂ ಕೂಡ ಅದು ಹೊರ ದೇಶದಲ್ಲಿ ಬದುಕಬಹುದು, ಸಂಸ್ಕೃತ ಭಾಷೆಯು ನಶಿಸಿ ಹೋದ್ರೂ ಹೊರ ದೇಶದಲ್ಲಿ ಬದುಕಬಹುದು. ಆದ್ರೆ ಕನ್ನಡ ಪ್ರಶ್ನೆ ಆಗ್ತಾರೆ, ಆದರೆ ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದ ಒಂದು ಅಂಗೈ ಅಗಲ ಬಿಟ್ಟರೆ ಅಲ್ವಾ, ನಮ್ಮ ದಕ್ಷಿಣ ಭಾಗದ ಒಂದು ಅಗಲ ಬಿಟ್ಟರೆ ಗೊತ್ತಿರ್ಬೋದು. ಅಂದ್ರೆ ನಮ್ಮ ಇಂಡಿಯಾದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು? ಕನ್ನಡ. ಅರ್ಥ ಆಯ್ತಾ? ನಿಮ್ಮ ಇಂಡಿಯಾದ ದಕ್ಷಿಣ ಭಾಗದ ಒಂದು ಅಂಗೈ ಅಗಲ ಬಿಟ್ರೆ ಬೇರೆ ಎಲ್ಲಿ ನೀವು ಕನ್ನಡವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಅಲಕ್ಷ್ಯ ಮಾಡಿದ್ರೆ, ಒಂದು ವೇಳೆ ಈ ಒಂದು ಕನ್ನಡ ಭಾಷೆಯನ್ನ ಒಂದು ವೇಳೆ ನೀವು ಅಲಕ್ಷ್ಯ ಮಾಡಿದ್ರೆ, ನಿರ್ಲಕ್ಷ್ಯ ಮಾಡಿದ್ರೆ, ಮಿಕ್ಕ ಯಾವ ದೇಶವು ಆ ಭಾಷೆಯನ್ನ ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾವ ಭಾಷೆಯನ್ನ? ಕನ್ನಡ ಭಾಷೆಯನ್ನ. ಒಂದು ವೇಳೆ ನಾನು ಹಾಗೆ ಹೇಳಿದಾಗೆ ಬೌದ್ಧ ಧರ್ಮ, ಸಂಸ್ಕೃತ ಭಾಷೆ ನಶಿಸಿ ಅಥವಾ ಪಾಲು ಬಿದ್ರೂ ಬೇರೆ ದೇಶದನ್ನ ಎತ್ತಿ ಹಿಡಿಬಹುದು. ಆದ್ರೆ
ಒಂದು ವೇಳೆ ಕನ್ನಡ ಭಾಷೆ ಪಾಳು ಬಿದ್ರೆ ಹೊರ ದೇಶ ಅಥವಾ ಬೇರೆ ಯಾವ ದೇಶ ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ, ಒಂದು ವೇಳೆ ಕನ್ನಡ ಭಾಷೆ ಹೋಗಲಿ ಎನ್ನುವಂತ ಭಾವನೆ ನಿಮ್ಮಲ್ಲಿದ್ದರೆ ಆ ಕಡೆ ಬಂಗಾಳ ಕೊಲ್ಲಿಗೆ ಅದನ್ನು ಎಸೆದು ಬಿಡಿ, ಅಥವಾ ಅರಬ್ಬಿ ಸಮುದ್ರಕ್ಕೆ ಎಸೆದು ಬಿಡಿ. ಒಂದು ವೇಳೆ ಬಂಗಾಳ ಕೊಲ್ಲಿಗೆ, ಒಂದು ವೇಳೆ ಅರಬ್ಬಿ ಸಮುದ್ರಕ್ಕೆ ಏನ್ ಮಾಡಿ ಅದನ್ನ ಎಸೆದು ಬಿಡಿ, ಗುಡಿಸಿ ಹಾಕಿ ಬಿಡಿ. ಇತರ ಭಾಷೆಗಳು ಒತ್ತಿಕೊಂಡು ಬರಲಿ, ಬೇರೆ ಭಾಷೆಗಳು ನಮ್ಮನ್ನ ಆಕ್ರಮಿಸಿಕೊಳ್ಳಲಿ ಅಂತ ಹೇಳ್ತಾರೆ. ನೋಡಿ, ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಅಂದ್ರೆ ಒಂದು ವೇಳೆ ನಮ್ಮ ಭಾಷೆಯ ಬಗ್ಗೆ ನಮಗೆ ಗೌರವ ಇಲ್ಲದಿದ್ರೆ ಆ ಭಾಷೆಯನ್ನು ಬಿಟ್ಟು ಬಿಡಿ, ಬೇರೆಲ್ಲ ಭಾಷೆಗಳು ಆಕ್ರಮಿಸಿ. ಇವತ್ತು ನಾವು ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ಯಾವುದನ್ನ? ಬೆಂಗಳೂರನ್ನ. ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನರು ಕನ್ನಡವನ್ನು ಬಳಸ್ತಾರೆ, ಎಷ್ಟು ಪ್ರಮಾಣದಲ್ಲಿ ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ದಾರೆ? ಇವತ್ತು ಬೆಂಗಳೂರಿನಲ್ಲಿ ಮಾತನಾಡುವುದೇ ಮರಾಠಿ, ತೆಲುಗು, ಹಿಂದಿ ಅಥವಾ ಬೇರೆ ಭಾಷೆಗಳನ್ನು ನಮ್ಮ ರಾಜಧಾನಿಯಲ್ಲಿ. ಹಾಗಾದ್ರೆ ಕನ್ನಡದ ಅಥವಾ ಕನ್ನಡ ಭಾಷೆ ಎಲ್ಲಿವರೆಗೆ ತಲುಪಿದೆ ಅನ್ನೋದನ್ನ ನಾವು ಅರ್ಥ ಮಾಡಿ. ಉದಾಹರಣೆ ನೋಡಿ, ತಮಿಳಿಗೆ ಅಥವಾ ತಮಿಳ್ನಾಡಿಗೆ ಅಥವಾ ಕೇರಳಕ್ಕೆ ಅಥವಾ ಎಲ್ಲಿಗೋ ಹೋದ್ರು ಅವರವರ ಭಾಷೆಯನ್ನು ಬಿಟ್ಟು ಬಿಡುದಿಲ್ಲ. ಯಾರು ಕೇರಳದಲ್ಲಿ ಇರ್ಬೋದು, ತಮಿಳ್ನಾಡಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿ ಅವರು ಯಾವತ್ತೂ ಅವರ ಭಾಷೆಯನ್ನು ಬಿಟ್ಟು ಬಿಡುವುದಿಲ್ಲ. ನೀವು ಅಲ್ಲಿಗೆ ಹೋದ್ರು ಅವರು ಮಾತನಾಡೋದು ಅವರ ಭಾಷೆಯೇ. ಆದ್ರೆ ನಾವು ಕನ್ನಡಿಗರೇನು, ನಮ್ಮ ಭಾಷೆಯನ್ನು ಬಿಟ್ಟು ನಾವೇನ್ ಮಾಡ್ತೇವೆ? ಬೇರೆ ಭಾಷೆಯನ್ನ ಮಾತಾಡ್ತೇವೆ. ಅಂದ್ರೆ ಬೇರೆ ಭಾಷೆಯ ಬಗ್ಗೆ ನಾವೇನ್ ಮಾಡುವಂಥದ್ದು ವಿಶೇಷವಾದಂತ ಅಭಿಮಾನವನ್ನ ಬಳಸ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಕನ್ನಡ ಭಾಷೆ ಉಳಿಬಹುದಾ ಅನ್ನುವಂಥ ಪ್ರಶ್ನೆ ನಮ್ಮ. ಅಂದ್ರೆ ಇವತ್ತು ನಾವೇ ಆ ಭಾಷೆಯನ್ನ ಎತ್ತಿ ಹಿಡಿಯದಿದ್ದರೆ ಬೇರೆ ಯಾರು ಬಂದು ನಮ್ಮ ಕನ್ನಡ ಭಾಷೆಯನ್ನು ಎತ್ತಿ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕನ್ನಡ ಭಾಷೆಯ ಉಳಿವು ಅಳಿವು ನಮ್ಮ ಕೈಯಲ್ಲಿದೆ ಅಂತ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಹಾಗಾಗಿ ಕನ್ನಡ ಭಾಷೆಯನ್ನ ಬೆಳೆಸುವವರು ನಾವೇ ಆಗಿರ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಅದರ ಅಸ್ತಿತ್ವವನ್ನ ಕಾಪಾಡುವವರು ಕೂಡ ನಾವಾಗಿರ್ಬೇಕು ಅಂತ ಹೇಳ್ತಾರೆ. ಇವತ್ತು ಇಲ್ಲಿದ್ದರು ಕಂಗ್ಲೀಷ್ಮಯ ಅಂತ ಹೇಳಿದ್ರೆ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನ ಮಿಶ್ರಣ ಮಾಡಿ ನಾವು ಮಾತಾಡ್ತೀವಿ. ಮಿಕ್ಸ್ ಮಾಡೋದು ಅಂತ ಹೇಳುವಂತ ಅಲ್ವಾ, ಮಿಶ್ರಣ ಮಾಡಿ ಮಾತಾಡೋದು. ಆ ಕಡೆ ಕಂಗ್ಲೀಷು, ಆ ಕಡೆ ಇಂಗ್ಲಿಷು ಅಲ್ಲ, ಈ ಕಡೆ ಕನ್ನಡವೂ ಅಲ್ಲ. ಇವತ್ತು ಹಾಗೆ ಆಗಿದೆ. ಆತನಿಗೆ ಸರಿಯಾಗಿ ಕನ್ನಡವೂ ಬರುವುದಿಲ್ಲ, ಈ ಕಡೆ ಸರಿಯಾಗಿ ಆತನಿಗೆ ಆಂಗ್ಲ ಭಾಷೆಯೂ ಬರುವುದಿಲ್ಲ. ಅಂದ್ರೆ ಕಂಗ್ಲೀಷ್ಮಯ ಅಂತ ನಾವು ಕರೆಯುವಂತ. ಅಂದ್ರೆ ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಪ್ರತಿಷ್ಠೆಯ ಉದ್ದೇಶ ನಾವೇನ್ ಮಾಡ್ತೇವೆ ಅಂದ್ರೆ ಇಂಗ್ಲಿಷ್ ಭಾಷೆನ ಅಥವಾ ಆಂಗ್ಲ ಭಾಷೆ ನಾವೇನ್ ಮಾಡ್ತೇವೆ ಹೆಚ್ಚಾಗಿ ಮಾತಾಡ್ತಾ ಇದ್ದೇವೆ. ಅಂದ್ರೆ ಬೇಕು, ಆಂಗ್ಲ ಭಾಷೆ ನಮಗೆ ಬೇಕು, ನಾನು ಅದನ್ನ ಹೇಳ್ತೇವೆ. ವ್ಯವಹಾರಿಕ ಉದ್ದೇಶದಿಂದ ನಾವು ಅದನ್ನು ಬಳಸಬೇಕು. ಆದ್ರೆ ನಮ್ಮ ಮೂಲ ಭಾಷೆನ ನಾವು ಮರಿಬಾರ್ದು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಆ ಕನ್ನಡದ ಅಳಿವಿನ ಬಗ್ಗೆ ಅವರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಅಂದ್ರೆ ಈ ಭಾಷೆಯನ್ನ ಬೆಳೆಸುವವರು ನಾವೇ, ಉಳಿಸುವವರು ನಾವೇ, ಎತ್ತಿ ಹಿಡಿಯುವವರು ನಾವೇ ಹೊರತು ಬೇರೆ ಯಾವ ದೇಶದವರು ಇದನ್ನ ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಂ.ಆರ್. ಕೃಷ್ಣಶಾಸ್ತ್ರಿ ಅವರು ಬಹಳ ಸೂಕ್ಷ್ಮವಾಗಿ ಅದನ್ನ ಹೇಳುತ್ತಾರೆ. ಈ ವಿಚಾರ ಯಾರಿಗೆ ಹೆಚ್ಚು ಪ್ರಭಾವಿತರಾಗ್ತಾರೆ? ಹಾಮಾನಾಯಕರು ಏನ್ ಮಾಡ್ತಾರೆ ಅಂದ್ರೆ ಈ ವಿಚಾರದಿಂದ ಹೆಚ್ಚು ಪ್ರಭಾವಿತರಾಗ್ತಾರೆ. ಈ ಮಾತುಗಳನ್ನು ಓದುತ್ತಾ ನನ್ನ ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನು, ಭಯವನ್ನು, ಅಸಹಾಯಕತೆಯನ್ನು, ಕ್ರೋಧವನ್ನು ಈ ಹೊತ್ತು ಅನುಭವಿಸ್ತಾ ಇದ್ದೇನೆ. ಆ ಮಾತುಗಳನ್ನು ಓದಂದ್ರೆ ಆಗ ಅವರು ಇದ್ದದ್ದೇನು ಪ್ರೌಢಶಾಲೆ ವಿದ್ಯಾರ್ಥಿ. ಆ ಸಂದರ್ಭದಲ್ಲಿ ಈ ಮಾತುಗಳನ್ನು ಕೇಳುವಾಗ ಅಥವಾ ಈ ಮಾತುಗಳನ್ನು ಓದುವ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿದ್ದ ಖೇದ ಅಂತ ಹೇಳಿ ಒಂಥರದ ಬೇಸರ, ಇನ್ನು ಭಯ ಏನೋ, ಅಯ್ಯೋ ಎಲ್ಲಿ ನಾವು ಕನ್ನಡವನ್ನ ಕಳೆದುಕೊಳ್ಳುತ್ತೇವೋ ಅನ್ನುವಂಥ ಭಯ, ಇನ್ನು ಅಸಹಾಯಕತೆ, ಏನೂ ಮಾಡಲಾಗದಂತ ಪರಿಸ್ಥಿತಿ, ಕ್ರೋಧ, ಸಿಟ್ಟು, ಕೋಪ ಅನ್ನುವಂಥದ್ದು. ಇನ್ನು ಆ ಹೊತ್ತು ಅನುಭವಿಸಿದ ಕ್ರೋಧ, ಕೋಪ, ಸಿಟ್ಟು, ಅಸಹಾಯಕತೆ, ನೋವು, ಬೇಸರ, ಅದನ್ನು ಇವತ್ತು ಕೂಡ ನಾನೇನ್ ಮಾಡ್ತಾ ಇದ್ದೇನೆ, ಅನುಭವಿಸಿಕೊಂಡು ಬರ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಶಾಸ್ತ್ರಿಗಳಲ್ಲಿ ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿರುವುದಾದರೂ ಸಂದರ್ಭವು
ಕನ್ನಡದ ಎಲ್ಲಾ ಕುತ್ತುಗಳನ್ನು ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತಿದೆ ಎಂದು ಇಟ್ಟುಕೊಳ್ಳಬಹುದು. ಕೃಷ್ಣ ಶಾಸ್ತ್ರಿಗಳು ಉದಾಹರಣೆಗೆ ಕೇವಲ ಸಂಸ್ಕೃತ ಭಾಷೆಯನ್ನ ಹೇಳಿರಬಹುದು, ಸಂಸ್ಕೃತ ಭಾಷೆಯನ್ನೇ ಹೇಳಿರ್ಬೋದು. ಆ ಸಂಸ್ಕೃತ ಭಾಷೆಗಾದ ಪರಿಸ್ಥಿತಿ ಮುಂದೊಂದು ದಿವಸ ಯಾವುದಕ್ಕೆ ಬರ್ಬೋದು, ಕನ್ನಡ ಭಾಷೆಗೂ ಕೂಡ ಬರ್ಬೋದು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ ಪರಿಸ್ಥಿತಿ ಈ ಕನ್ನಡ ಭಾಷೆಗೂ ಕೂಡ ಬರ್ಬೋದು ಅನ್ನುವಂತ ಮುನ್ಸೂಚನೆಯನ್ನ ಮೊದಲೇ ಯಾರು ಕೊಟ್ಟಿದ್ರು, ಎಂ.ಆರ್. ಕೃಷ್ಣಶಾಸ್ತ್ರಿ ಅವರು ಕೊಟ್ಟಿದ್ರು ಅಂತ ಇಲ್ಲಿ ಹೇಳ್ತಾರೆ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನ ಆಕ್ರಮಿಸಿಕೊಳ್ಳುತ್ತಿವೆ. ಸ್ಥಾನವನ್ನ ಅಂದ್ರೆ ಇವತ್ತು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ಏನ್ ಮಾಡ್ತಿವೆ ಅಂದ್ರೆ ದೇಶೀಯ ಪ್ರಾಂತೀಯ ಭಾಷೆಗಳು. ಪ್ರಾಂತೀಯ ಅಂತ ಹೇಳಿದ್ರೆ ಆಯಾಯ ಪ್ರಾಂತ್ಯದ ಭಾಷೆಗಳು. ಉದಾಹರಣೆಗೆ ಆಯಾಯ ಪ್ರಾಂತ್ಯಕ್ಕೆ ಆಯಾಯ ಭಾಷೆ ಅನ್ನುವಂಥದ್ದು ಇರುವಂಥದ್ದು. ಇಲ್ಲಿ ನೋಡಿ, ಪ್ರತಿಯೊಂದು ಪ್ರಾಂತ್ಯಕ್ಕೂ ಅದರದ್ದೇ ಆದಂತಹ ಪ್ರಾಂತೀಯ ಭಾಷೆಗಳು ಅಂತ ನಾವು ಕರೆಯುವಂತ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಕನ್ನಡ, ಕೇರಳದಲ್ಲಿ ಮಲಯಾಳಂ, ಮರಾಠ್, ಇಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಯನ್ನ ನಾವು ಬಳಸ್ತೇವೆ. ಇನ್ನು ತಮಿಳ್ನಾಡಿನಲ್ಲಿ ತೆಲುಗು ಭಾಷೆಯನ್ನ ಬಳಸ್ತೀವಿ. ಹಿಂದಿ ನಾವು ದೇಶ ಭಾಷೆಯಾಗಿ ಬಳಸ್ತೇವೆ. ನಮಗೆ ಇಲ್ಲಿ ಹಿಂದಿ ಬೇಡ, ನಮಗೆ ಈಗ ಬೇಕಾಗಿರುವಂತ ಯಾವ್ದೀಗ ಪ್ರಾಂತೀಯ ಭಾಷೆಗಳು ನಮಗೆ ಸಾಕು. ಈಗ ಇಲ್ಲಿ ಹಿಂದಿ ಮತ್ತು ಇಂಗ್ಲಿಷ್, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳು ಈ ಪ್ರಾಂತೀಯ ಭಾಷೆಗಳ ಮೇಲೆ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಆಕ್ರಮಣವನ್ನ ಮಾಡ್ತಾ ಇದೆ. ಆ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನ ಏನ್ ಮಾಡ್ತಾ ಇದೆ, ಕಳೆದುಕೊಳ್ತಾ ಇದೆ. ಈ ಉದಾಹರಣೆ ಇವತ್ತು ಏನಾಗ್ತಾ ಇದೆ, ಇಂಗ್ಲಿಷ್ ಭಾಷೆಯಿಂದ ಕನ್ನಡ ನಮ್ಮ ಪ್ರಾಂತೀಯ ಭಾಷೆ ಕರ್ನಾಟಕದ ಭಾಷೆ, ಈ ಕರ್ನಾಟಕದ ಭಾಷೆ ಏನಾಗ್ತಾ ಇದೆ, ಇಂಗ್ಲಿಷ್ ಭಾಷೆಯ ಪ್ರಭಾವದಿಂದ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅನ್ನುವಂಥದ್ದು ಏನ್ ಮಾಡ್ತಿದೆ, ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತಾ ಇದೆ. ಹೀಗೆ ಅಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪ್ರಾಂತೀಯ ಭಾಷೆಗಳನ್ನ ಆಕ್ರಮಿಸಿಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. ಯಾವ ಯಾವ ಭಾಷೆಗೆ ಯಾವ ಯಾವ ಮರ್ಯಾದೆ ಇದೆ, ಯಾವ ಯಾವ ಗೌರವ ಇದೆ, ಆ ಗೌರವವನ್ನು ನಾವು ಕೊಡ್ಲೇಬೇಕು. ಅದನ್ನ ನಾವು ಯಾವತ್ತೂ ಮೀರ್ಬೋದು. ಅಂದ್ರೆ ನಮ್ಮ ಕರ್ನಾಟಕದ ನಾವು ಕನ್ನಡಕ್ಕೆ ಗೌರವವನ್ನು ಕೊಡಬೇಕು. ಆ ಕನ್ನಡ ಭಾಷೆಗೆ ನಾವು ಏನ್ ಮಾಡ್ಬೇಕು, ಮರ್ಯಾದೆಯನ್ನ ಕೊಡಬೇಕು. ಮಲಯಾಳದವರು, ಕೇರಳದವರು ಅವರ ಭಾಷೆಗೆ ಅವರು ಮರ್ಯಾದೆ ಕೊಡ್ತಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಅವರ ಭಾಷೆಗೆ ಅವ್ರು ಏನ್ ಮಾಡ್ತಾರೆ, ಮರ್ಯಾದೆಯನ್ನು ಕೊಡ್ತಾರೆ. ನಾವು ಅದನ್ನು ಯಾವತ್ತೂ ಮೀರಬಾರದು. ಕರ್ನಾಟಕದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ಕನ್ನಡ ಭಾಷೆಗೆ ಕೊಡುವಂತ ಮರ್ಯಾದೆಯನ್ನು ನಾವು ಕೊಡಬೇಕು ಅಂತ ಇಲ್ಲಿ ಹೇಳುತ್ತಾರೆ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ. ಕರ್ನಾಟಕದಲ್ಲಿ ಯಾವುದು ಪ್ರಥಮ? ಕನ್ನಡವೇ ಪ್ರಥಮ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ. ಕನ್ನಡವೇ ಪ್ರಥಮ. ಇನ್ನು ಪ್ರಧಾನ, ಪ್ರಥಮ, ಪ್ರಧಾನ, ಪ್ರಥಮ ಸ್ಥಾನ ಕನ್ನಡಕ್ಕೆ ಕೊಡಬೇಕು. ಪ್ರಧಾನ ಭಾಷೆಗೆ ಕನ್ನಡವನ್ನೇ ಬಳಸಬೇಕು. ರಾಜ, ರಾಣಿ, ರಾಜರಾಣಿ, ರಾಜಕುಮಾರ ಎಲ್ಲ ಮಿಕ್ಕ ಯಾವ ಭಾಷೆಯದರಿರಲಿ ಎಲ್ಲ ಸೇವಕರ ಸ್ಥಾನದಲ್ಲಿ ಇರಬೇಕು. ಅಂದ್ರೆ ಕನ್ನಡವು ಪ್ರಧಾನ ಪ್ರಥಮ ಭಾಷೆಯಾಗಿರಬೇಕು.
ಪ್ರಧಾನ ಭಾಷೆಯಾಗಿರಬೇಕು, ರಾಜಭಾಷೆಯಾಗಿರಬೇಕು, ರಾಣಿ ಭಾಷೆಯಾಗಿರಬೇಕು, ರಾಜಕುಮಾರ ಭಾಷೆಯಾಗಿರಬೇಕು. ಉಳಿದ ಸೇವಕ ಭಾಷೆ ಇದೆಲ್ಲ, ಸೇವಕರು ಅಂತ ನಾವು ಕರಿತೇವೆ ಅಲ್ವಾ, ಆ ಸೇವಕ ಭಾಷೆ ಯಾವುದಾಗಿರ್ಬೇಕು? ಉಳಿದ ಭಾಷೆ. ಅದು ಇಂಗ್ಲಿಷ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಯಾವುದೇ ಇರ್ಬೋದು. ಅದೆಲ್ಲ ಏನಾಗಿರ್ಬೇಕು ಅಂತ ಹೇಳಿದ್ರೆ ಆ ಬೇರೆ ಸೇವಕ ಸ್ಥಾನದಲ್ಲಿ ಇರಬೇಕು. ಮೊದಲ ಗೌರವ ಯಾವುದಕ್ಕೆ ಕೊಡಬೇಕಾಗ್ತದೆ? ನಾವು ಕನ್ನಡಕ್ಕೆ ಕೊಡಬೇಕಾಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಗಳು, ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ. ಇನ್ನು ಹಿಂದಿಯೇತರ ರಾಜ್ಯದಲ್ಲಿರುವಂತ ಕೇಂದ್ರಾಡಳಿತ ಸಂಸ್ಥೆಗಳು, ಈಗ ಈ ನಮ್ದೆಲ್ಲ ಹಿಂದಿಯೇತರ ರಾಜ್ಯ ಯಾವುದು? ಕರ್ನಾಟಕ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು, ಅಲ್ಲಿರುವಂತ ಕೆಲವೊಂದು ಸಂಸ್ಥೆಗಳು, ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಆ ಉದ್ಯಮಗಳು, ಕಚೇರಿಗಳು, ನೋಡಿ ಪೋಸ್ಟ್ ಆಫೀಸ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಅಥವಾ ಬೇರೆ ಬೇರೆ LIC ಇರ್ಬೋದು, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಕಚೇರಿಗಳಲ್ಲಿ ಏನಾಗ್ತದೆ ಅಂದ್ರೆ ಆಯಾ ಪ್ರಾಂತೀಯ ಭಾಷೆಗಳನ್ನು ಬಳಸುವುದಿಲ್ಲ, ಬದಲಾಗಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಭಾಷೆಗಳನ್ನು ಬಳಸ್ತಾರೆ. ಹಾಗಾಗಿ ಏನಾಗ್ತದೆ ಅಂದ್ರೆ ಆ ಉದ್ಯಮ ಕಚೇರಿಗಳು ಏನಾಗ್ತದೆ ಅಂದ್ರೆ ದ್ವೀಪ, ಅಲ್ಲಿ ಯಾವುದೊಂಥರ ಯಾರಿಗೆ ಹೋಗ್ಲಿಕ್ಕೆ ಇಷ್ಟ. ಉದಾಹರಣೆ ನೋಡಿ, ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕಿನಲ್ಲಿ ಈಗ ಉದಾಹರಣೆ ಒಂದು ಕರ್ನಾಟಕದ ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕಿನಲ್ಲಿ ಮಾತನಾಡುವ ಒಬ್ಬ ಮ್ಯಾನೇಜರ್ ಇದ್ದಾನೆ, ಬ್ಯಾಂಕಿಗೆ ಒಬ್ಬ ಮ್ಯಾನೇಜರ್ ಇದ್ದಾನೆ. ಅವನಿಗೆ ಬರುವಂಥದ್ದು ಯಾವುದು? ಹಿಂದಿ ಅಥವಾ ಇಂಗ್ಲಿಷ್ ಅಂತ ತಿಳ್ಕೊಳ್ಳು, ಇಂಗ್ಲಿಷ್ ಅಂತ ತಿಳ್ಕೊಂಡು. ಈಗ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಓದಿರುವುದಿಲ್ಲ. ಒಬ್ಬ ವ್ಯಕ್ತಿ ಈ ಮ್ಯಾನೇಜರ್ ಜೊತೆಗೆ ಮಾತಾಡಬೇಕಾದ್ರೆ ಆ ವ್ಯಕ್ತಿಗೆ ಈ ಮ್ಯಾನೇಜರ್ಗೆ ಏನ್ ಗೊತ್ತಿರುವುದಿಲ್ಲ? ಕನ್ನಡ ಭಾಷೆ ಗೊತ್ತಿರುವುದಿಲ್ಲ. ಆ ವ್ಯಕ್ತಿಗೆ ಯಾವ ಭಾಷೆ ಗೊತ್ತಿರುವುದಿಲ್ಲ? ಹಿಂದಿ ಅಥವಾ ಇಂಗ್ಲಿಷ್ ಗೊತ್ತಿರುವುದಿಲ್ಲ. ಆಗ ಆ ವ್ಯಕ್ತಿ ಏನ್ ಮಾಡ್ಬೇಕಾಗ್ತದೆ? ಆ ವ್ಯಕ್ತಿಗೆ ಇವನ ಜೊತೆಗೆ ವ್ಯವಹಾರ ನಡೆಸಲಿಕ್ಕೆ ಆಗ್ತದ? ಏನಾಗ್ತದೆ? ಕಷ್ಟ ಸಾಧ್ಯ ಆಗ್ತದೆ. ಅವನು ಏನ್ ಹೇಳ್ತಾನೆ? ಯಾರು ಮಾರೆ ಆ ಬ್ಯಾಂಕಿಗೆ ಹೋಗ್ತಾರೆ, ಆ ಬ್ಯಾಂಕಿನ ಮ್ಯಾನೇಜರಿಗೆ ಕನ್ನಡವೂ ಬರುವುದಿಲ್ಲ, ಅವನ ಜೊತೆಗೆ ನಾನು ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಹೇಳ್ತಾನೆ. ಆಗ ಎಲ್ಲ ಆ ಬ್ಯಾಂಕಿನಲ್ಲಿ ಇರುವ ಎಲ್ಲಾ ಸಿಬ್ಬಂದಿಗಳು ಅದೇ ರೀತಿ ಇದ್ರೆ ಆ ಬ್ಯಾಂಕಿಗೆ ಜನ ಹೋಗ್ಲಿಕ್ಕೆ ಇಷ್ಟಪಡ್ತಾರಾ? ಇಲ್ಲ. ಅಂದ್ರೆ ಅದು ಬ್ಯಾಂಕ್ ಏನಾಗ್ತದೆ? ಒಂದು ದ್ವೀಪ, ಅಲ್ಲಿ ಯಾರು ಹೋಗದೊಂದು ಪ್ರದೇಶವಾಗಿ ಉಳಿದು ಬಿಡ್ತದೆ. ಅಂದ್ರೆ ಈ ಪ್ರಾಂತೀಯ ಪ್ರದೇಶಗಳಲ್ಲಿರುವಂತ ಕೆಲವೊಂದು ಏನು ಆ ಕಚೇರಿಗಳು, ಉದ್ಯಮ ಸಂಸ್ಥೆಗಳು ಇಲ್ಲಿ ಹಿಂದಿ ಇಂಗ್ಲಿಷ್ ಭಾಷೆಯನ್ನು ಬಳಸಿದಾಗ ಆ ಸಂಸ್ಥೆಗಳೇನಾಗ್ತದೆ ಅಂದ್ರೆ ದ್ವೀಪ ಜೀವಿಗಳಾಗಿ ಹೋಗ್ತವೆ ಅಂತ ಹೇಳಿ, ಅಂದ್ರೆ ಅಲ್ಲಿಗೆ ಹೋಗುವವರ ಸಂಖ್ಯೆ ಏನಾಗ್ತದೆ? ಕಡಿಮೆ ಆಗ್ತದೆ ಅಂತ ಇಲ್ಲಿ ಹೇಳುತ್ತಾರೆ. ಇಲ್ಲಿ ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಿದಾಗ, ಅಂದ್ರೆ ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ, ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದ ನನ್ನನ್ನು ಕೇಳಿದರು, ಇದೇನು ಸರ್, ನಾವು ಎಲ್ಲಿದ್ದೇವೆ, ಇಲ್ಲಿ ಒಂದು ಕನ್ನಡ ಅಕ್ಷರ ಕಾಣಿಸುವುದಿಲ್ಲ. ಒಂದು ಸಲ ಇವರ ಸ್ನೇಹಿತರು ವಿಮಾನ ಪ್ರಯಾಣ ಮಾಡಿ ಬೆಂಗಳೂರಿಗೆ, ಕೆಂಪೇಗೌಡ ಅಂತ ನಾವು ಕರೀತೀವಲ್ಲ, ಅಲ್ಲಿಗೆ ಬಂದಾಗ ಬೆಂಗಳೂರಿನಲ್ಲಿರುವ ಆ ನಿಲ್ದಾಣದ ಬೋರ್ಡಿನಲ್ಲಿ ಒಂದೇ ಒಂದು ಕನ್ನಡದ ಅಕ್ಷರ ಅನ್ನುವಂಥದ್ದು ಇರಲಿಲ್ಲ. ಆಗ ಅವ್ರು ಹೇಳ್ತಾರೆ, ನಾನು ಇಲ್ಲಿದ್ದೇನೆ ಸ್ವಾಮಿ, ನಾನು ನಿಜವಾಗಿ ಕರ್ನಾಟಕದಲ್ಲಿ ಇದ್ದೇನಾ ಅನ್ನುವಂತ ನನಗೆ ಡೌಟ್, ಸಂಶಯ. ಯಾಕೆ? ಇಲ್ಲಿ ಒಂದು ಕರ್ನಾಟಕದಲ್ಲಿ ಇದ್ದುಕೊಂಡು ಒಂದು ಕನ್ನಡದ ಬೋರ್ಡ್ ನನಗೆ ಕಾಣಿಸ್ತಾ ಇಲ್ಲ, ಅದು ಕೂಡ ಇಲ್ಲಿ ನಮ್ಮ ರಾಜಧಾನಿ ಆದಂತ ಬೆಂಗಳೂರಿನಲ್ಲಿಯೇ ಈ ರೀತಿ ಆದ್ರೆ ಕನ್ನಡ ಭಾಷೆ ಉಳಿಲಿಕ್ಕೆ ಸಾಧ್ಯ ಇದೆಯಾ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಇದೀಗ ಕನ್ನಡ ಭಾಷೆಯ ಉಳಿವು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿಕೊಂಡು ಹೋಗ್ತಾರೆ. ಸೊ ಪ್ರಾಂತೀಯ ಭಾಷೆಗಳನ್ನ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳು ಯಾವ ರೀತಿಯಾಗಿ ಆಕ್ರಮಿಸಿಕೊಳ್ತಾ ಇದೆ ಅನ್ನೋ ವಿಚಾರದ ಬಗ್ಗೆ ಕೂಡ ನಾವು ಚರ್ಚೆಯನ್ನ ಮಾಡಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ, ಲೇಖಕರ ಮಿತ್ರರೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಾಗ ಅಲ್ಲಿ ಯಾವುದೇ ರೀತಿಯಾದಂತ ಕನ್ನಡಕ್ಕೆ ಸಂಬಂಧಪಟ್ಟಂತ ಒಂದು ಬೋರ್ಡ್ ಕೂಡ ಅಲ್ಲಿ ಇರುವುದಿಲ್ಲ. ಅದನ್ನ ಇಲ್ಲಿ ಕೇಳ್ತಾರೆ ನೋಡಿ, ಇದೇನ್ ಸರ್, ನಾವು ಎಲ್ಲಿದ್ದೇವೆ, ಇಲ್ಲಿ ಒಂದು ಕನ್ನಡ ಅಕ್ಷರವೇ ಕಾಣಿಸುವುದಿಲ್ಲವಲ್ಲ ನಾನೆಂದೆ. ಕಾಣಿಸದೇನು, ಅಲ್ಲಿ ನೋಡಿ ಕಕ್ಕಸಿನ ಮೇಲೆ ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರಲ್ಲ, ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವ ಮರ್ಯಾದೆ. ಇಲ್ಲಿ ಏನು ಲೇಖಕರ ಸ್ನೇಹಿತರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಇಳಿದು ಬಂದು ಕೇಳ್ತಾರೆ, ಏನ್ ಮಾರಯ್ಯ, ಇಲ್ಲಿ ಒಂದೇ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತ ಒಂದೇ ಒಂದು ಬೋರ್ಡ್ಗಳು ಅಥವಾ ಫಲಕಗಳು ಕಾಣ್ತಾ ಇಲ್ಲಲ್ಲ ಅಂತ ಹೇಳುವಾಗ,
ಇಲ್ಲಿ ಇದೆ ಅಂತ ಹೇಳ್ತಾರೆ. ಅಲ್ಲಿ ನೋಡು, ಕಕ್ಕಸಿನ ಮೇಲೆ ಬರ್ತಿದ್ದಾರೆ ಹೆಂಗಸರದು ಗಂಡಸರು. ಅಂದ್ರೆ ಇವತ್ತು ಕನ್ನಡದ ಪರಿಸ್ಥಿತಿ ಅಷ್ಟು ಕೀಳು ಮಟ್ಟಕ್ಕೆ ಬಂದಿದೆ ಅಂತ. ಅಂದ್ರೆ ಎಲ್ಲಿ ಇರ್ಬೇಕಿತ್ತು, ಎಲ್ಲಿ ರಾರಾಜಿಸ್ಬೇಕಿತ್ತು ಅಲ್ಲಿ ಬಿಟ್ಟು ಎಲ್ಲಿಯೋ ಶೌಚಾಲಯದಲ್ಲಿ ಏನಾಗಿದೆ ಬೋರ್ಡ್ ಹಾಕುವಂತ ಪರಿಸ್ಥಿತಿ ಬಂದ, ಗಂಡಸರಿಗೆ ಹೆಂಗಸರಿಗೆ ಅನ್ನುವ ರೀತಿ. ಅಂದ್ರೆ ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸ್ತಾ ಇರುವಂತ ಗೌರವ ಅಂತ ಇಲ್ಲಿ ಹೇಳ್ತಾ ಇದೆ. ಅಂದ್ರೆ ಈ ರೀತಿಯಾಗಿ ಏನಾಗ್ತಾ ಇದೆ ಅಂದ್ರೆ ಕನ್ನಡ ಭಾಷೆ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಿಲ್ಲದಿದ್ದರೆ ಇನ್ನು ಯಾವ ಕಡೆ ಇರುವುದು ಸಾಧ್ಯ? ಅಂದ್ರೆ ಬೆಂಗಳೂರಿನಲ್ಲಿ, ಅಂದ್ರೆ ಯಾಕೆ ನಾನು ಆಗ್ಲೇ ಹೇಳಿದ್ದೇನೆ, ಯಾಕಂದ್ರೆ ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಆ ಬೆಂಗಳೂರಿನಲ್ಲಿ ಕರ್ನಾಟಕದ ಬೋರ್ಡ್ಗಳಿಲ್ಲದಿದ್ರೆ ಮತ್ತೆಲ್ಲಿ ಕನ್ನಡದ ಸ್ಥಾನಮಾನ ಉಳಿಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ವಿಮಾನ ನಿಲ್ದಾಣದ ಎಲ್ಲಾ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿರುವುದು ಅಗತ್ಯ. ಇಂಗ್ಲಿಷ್ ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ. ಬೆಂಗಳೂರು, ಮಂಗಳೂರು, ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳೊಳಗಿನ ಪ್ರಕಟಣೆಗಳಲ್ಲೂ ಕನ್ನಡದಲ್ಲಿರಬೇಕು. ಅಂದ್ರೆ ಇವತ್ತು ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಎಲ್ಲಾ ಪ್ರಾದೇಶಿಕ ಭಾಷೆಗಳು ಅಗತ್ಯ. ಅಂದ್ರೆ ಉದಾಹರಣೆಗೆ ಕರ್ನಾಟಕದ ವಿಮಾನ ನಿಲ್ದಾಣದಲ್ಲಿ ಮೊದಲು ಕನ್ನಡ, ತಮಿಳು, ತೆಲುಗು, ಮಲಯಾಳ, ಹಿಂದಿ, ಇಂಗ್ಲಿಷ್ ಈ ಎಲ್ಲಾ ಭಾಷೆಗಳಲ್ಲಿ ಏನಿರಬೇಕು? ಸೂಚನಾ ಫಲಕ ಇರಬೇಕು. ಒಂದು ಭಾಷೆ ಬರೆದವನಿಗೆ ಇನ್ನೊಂದು ಭಾಷೆ ಏನಾಗ್ತದೆ? ಅರ್ಥ ಆಗ್ತದೆ. ಹಾಗಾಗಿ ಎಲ್ಲಾ ಪ್ರಾದೇಶಿಕ ಭಾಷೆಗಳನ್ನೇನ್ ಮಾಡಬೇಕು? ವಿಮಾನ ನಿಲ್ದಾಣಗಳಲ್ಲಿ ಬಳಸಬೇಕು ಅಂತ ಇಲ್ಲಿ ಹೇಳುತ್ತಾರೆ. ಇನ್ನೇನು ಅಂತ ಹೇಳಿದ್ರೆ ಮುಖ್ಯವಾಗಿ ಬೆಂಗಳೂರು, ಬೆಳಗಾವಿ ವಿಮಾನ ನಿಲ್ದಾಣಗಳಲ್ಲಿ ಅಂದ್ರೆ ಏನು ಅಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಒಂದು ಭಾಷೆ ಬಾರದ ಒಬ್ಬ ವ್ಯಕ್ತಿ ವಿಮಾನ ಪ್ರಯಾಣ ಮಾಡುವ ಹಾಗೆ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ. ಯಾಕಂದ್ರೆ ಕೇವಲ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಮಾತ್ರ ಒಂದು ಸೂಚನೆ ಫಲಕವನ್ನು ಹಾಕಿದ್ರೆ ಒಂದು ಸಾಮಾನ್ಯ ಇಂಗ್ಲಿಷ್ ಹಿಂದಿ ಬಾರದ ಒಬ್ಬ ವ್ಯಕ್ತಿಗೂ ವಿಮಾನದಲ್ಲಿ ಪ್ರಯಾಣಿಸುವಂತ ಅವಕಾಶ ಇಲ್ವಾ ಅಂತ ಇಲ್ಲಿ ಹೇಳ್ತಾರೆ. ಅದೇ ರೀತಿ ಏನು ಅಂತ ಹೇಳಿದ್ರೆ ಬೆಂಗಳೂರು, ಮಂಗಳೂರು, ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳಲ್ಲಿನ ಪ್ರಕಟಣೆಗಳು ಕನ್ನಡದಲ್ಲಿ ಇರಬೇಕು. ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ಆ ಹೋಗುವಂತ ವಿಮಾನಗಳಲ್ಲಿ ಎಲ್ಲದರಲ್ಲಿ ಕೂಡ ಏನು ಬೇಕು? ಕನ್ನಡದ ಸೂಚನಾ ಫಲಕ ಇರಬೇಕು ಮತ್ತು ಕನ್ನಡದಲ್ಲಿ ವಿವರಗಳನ್ನ ಒಳಗೊಂಡಿರಬೇಕು ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಇದೇನು ಬಹು ಖರ್ಚಿನ ಭಾರಿ ದೊಡ್ಡ ಕೆಲಸವಲ್ಲ. ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಯದೆ ಬಾಳಬೇಕಾದರೆ ಎಲ್ಲಾ ಭಾಷೆಗಳ ಸಮಾನ ಬಳಕೆ, ಎಲ್ಲಾ ಭಾಷೆಗಳಲ್ಲಿ ಸಮಾನ ಗೌರವ ಅತ್ಯಗತ್ಯ. ಇದಕ್ಕೆ ದೊಡ್ಡ ಖರ್ಚು ಏನ್ ಬೇಕು ಅಂತ ಹೇಳಿ ದೊಡ್ಡ ಹಣ ಕೊಡಬೇಕಂತಿಲ್ಲ, ಬದಲಾಗಿ ಒಂದು ಸೂಚನೆಯನ್ನು ಕೊಟ್ರೆ ಸಾಕು. ಅಂದ್ರೆ ಇದರಿಂದ ಏನಾಗ್ತದೆ ಅಂದ್ರೆ ಬಹು ಭಾಷಾ ರಾಷ್ಟ್ರ ನಮ್ದು. ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿವೆ. ಅಂದ್ರೆ ಇಲ್ಲಿ ಏನು ನಾವು ಹೇಳ್ತೇವೆ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಹೇಳ್ತೇವೆ. ಅಂದ್ರೆ ಏನು? ವೈವಿಧ್ಯಮಯವಾದಂತ ಜನರಿದ್ದಾರೆ, ಭಾಷೆ ಇದೆ. ಆ ಎಲ್ಲಾ ಭಾಷೆಗಳಿಗೂ ಕೂಡ ನಾವೇನ್ ಮಾಡಬೇಕು? ಸಮಾನವಾದಂತ ಗೌರವವನ್ನ ಕೊಡಬೇಕಾಗ್ತದೆ. ಅಂದ್ರೆ ಎಲ್ಲಾ ಭಾಷೆಗಳಿಗೆ ಸಮಾನವಾದ ಗೌರವವನ್ನು ಕೊಟ್ಟಾಗ ನಮ್ಮ ದೇಶ ಏಕತೆಯಿಂದ ಬಾಳ್ಲಿಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ಹೇಳುವಂಥದ್ದು. ಇನ್ನು ಸರಕಾರದ ಕಚೇರಿ ಯಾವ ರಾಜ್ಯದಲ್ಲಿರುತ್ತದೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರಕಾರದೊಂದಿಗೆ ಬಳಸಬೇಕು. ಅಂದ್ರೆ ಒಂದು ಸರಕಾರದ ಯಾವುದೇ ಒಂದು ಕಚೇರಿ ಇರ್ಬೋದು, ಅದು ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ಆಫೀಸ್ಗಳಿರ್ಬೋದು, ನಾವೇನು ಕಚೇರಿಗಳು ಅಂತ ಕರಿತೇವೆ, ಸರಕಾರಕ್ಕೆ ಸಂಬಂಧಪಟ್ಟಂತ ಏನು ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಬೇರೆ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಹೀಗೆ ಬೇರೆ ಬೇರೆ ಕಚೇರಿಗಳಿವೆ ಅಲ್ವಾ. ಆ ಕಚೇರಿಗಳಲ್ಲಿ ಅಲ್ಲಿ ಏನು ಮಾಡಬೇಕು ಅಂದ್ರೆ ಆಯಾ ರಾಜ್ಯದ ಭಾಷೆ ಮತ್ತು ಸರಕಾರ ಬಳಸುವಂತ ಭಾಷೆಯನ್ನ ಬಳಸಬೇಕು. ಉದಾಹರಣೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲ ಸರ್ಕಾರಿ ಕಚೇರಿಗಳಿವೆಯೋ ಆ ಎಲ್ಲಾ ಕಚೇರಿಗಳಲ್ಲಿ ಯಾವ ಭಾಷೆಯನ್ನು ಬಳಸಬೇಕು? ನಾವು ಕನ್ನಡ ಭಾಷೆಯನ್ನ ಬಳಸಬೇಕು ಅಂತ ಇಲ್ಲಿ ಹೇಳುತ್ತಾರೆ. ಇನ್ನು ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕು ಎಂದು ರಾಜಮನ್ನಾ ಸಮಿತಿಯ ವರದಿ ಹೇಳಿದೆ. ಆ ರಾಜ್ಯದಲ್ಲಿರುವಂತ ಕೇಂದ್ರ ಸರ್ಕಾರ ನೌಕರು, ಈಗ ಉದಾಹರಣೆಗೆ
ನಾವು ಅಂಚೆ ಕಚೇರಿ ಅಂತ ಕರೀತೇವೆ, ಬೇರೆ ಬೇರೆ LIC ಆಫೀಸ್ ಇರ್ಬೋದು, ಅಥವಾ ಬೇರೆ ಬೇರೆ ಕಚೇರಿಗಳಿವೆ. ಕೇಂದ್ರ ಸರ್ಕಾರದ ಅಂದ್ರೆ ಕೇಂದ್ರದ ಆಡಳಿತಕ್ಕೆ ನೇರವಾಗಿ ಒಳಪಟ್ಟ ಸಂಸ್ಥೆಗಳಲ್ಲಿ ಕೂಡ ಆಯಾ ಪ್ರಾಂತ್ಯ ಭಾಷೆಯನ್ನ ಆಯಾ ಪ್ರಾಂತ್ಯದ ಭಾಷೆಯನ್ನ ಅರಿತ ವ್ಯಕ್ತಿ ಅಲ್ಲಿ ಇರಬೇಕು ಅಂತ ರಾಜಮನ್ನಾರ್ ಸಮಿತಿ ಹೇಳ್ತದೆ. ರಾಜಮನ್ನಾರ್ ಸಮಿತಿಯ ಬಗ್ಗೆ ನಿಮಗೆ ಟಿಪ್ಪಣಿಯನ್ನ ಕೊಟ್ಟಿದ್ದಾರೆ, ನೀವು ಅಲ್ಲಿ ನೋಡಿಕೊಳ್ಬಹುದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ನಾನು ಓದ್ತೇನೆ. ಕೇಂದ್ರ ಮತ್ತು ರಾಜ್ಯಗಳ ಸಂಯುಕ್ತ ವ್ಯವಸ್ಥೆಯ ಸಂಬಂಧದ ನಿಷ್ಕರ್ಷೆಗಾಗಿ ತಮಿಳುನಾಡು ಸರ್ಕಾರವು 1969 ಸೆಪ್ಟೆಂಬರ್ನಲ್ಲಿ ಡಾಕ್ಟರ್ PV ರಾಜಮನ್ನಾರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನ ನೇಮಿಸಿತು. ಭಾಷೆಯನ್ನು ಒಳಗೊಂಡಂತೆ 20ಕ್ಕೂ ಹೆಚ್ಚಿನ ಅಂಶಗಳನ್ನು ಆಧರಿಸಿ ಸಮಿತಿಯು ಮೇ 1971 ವರದಿಯನ್ನ ಸಲ್ಲಿಸಿತು. ಹಾಮಾನಾಯಕರು ತಮ್ಮ ಲೇಖನದಲ್ಲಿ ಭಾಷಾ ಸಂಬಂಧವನ್ನು ಚರ್ಚಿಸುವಾಗ ಸಾಂದರ್ಭಿಕವಾಗಿ ರಾಜಮನ್ನಾರ್ ಸಮಿತಿಯ ಉಲ್ಲೇಖ ಮಾಡಿರುತ್ತಾರೆ. ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಸಂಯುಕ್ತ ವ್ಯವಸ್ಥೆಯ ಸಂಬಂಧದ ನಿಷ್ಕರ್ಷೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಯಾವ ರೀತಿಯಾದಂತ ಸಂಬಂಧ ಇರಬೇಕು ಅನ್ನುವ ಉದ್ದೇಶದಿಂದ ಏನ್ ಮಾಡ್ತದೆ ಅಂದ್ರೆ ತಮಿಳುನಾಡು ಸರ್ಕಾರ ಏನ್ ಮಾಡ್ತದೆ ಅಂದ್ರೆ 1969 ಸೆಪ್ಟೆಂಬರ್ನಲ್ಲಿ ಡಾಕ್ಟರ್ PV ರಾಜಮನ್ನಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಭಾಷೆಯನ್ನೊಳಗೊಂಡಂತೆ 20ಕ್ಕೂ ಹೆಚ್ಚಿನ ಅಂಶಗಳನ್ನ ಆ ಸಮಿತಿ ಏನ್ ಮಾಡ್ತದೆ ಕೇಂದ್ರಕ್ಕೆ ಸಂಬಂಧ ಭಾಷೆ ಕೇಂದ್ರ ಮತ್ತು ರಾಜ್ಯದ ನಡುವೆ ಯಾವ ರೀತಿಯಾದಂತಹ ಭಾಷಾ ಸಂವಹನ ಇರಬೇಕು ಈ ವಿಚಾರಗಳ ಬಗ್ಗೆ ಏನ್ ಮಾಡ್ತಾರೆ ರಾಜಮನ್ನಾರ್ ಅವರು ಏನ್ ಮಾಡ್ತಾರೆ ಒಂದು ವರದಿಯನ್ನ ತಯಾರಿಸಿ ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಕೊಡುತ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಹಾಮಾನಾಯಕರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಭಾಷಣದ ಸಂದರ್ಭದಲ್ಲಿ ರಾಜಮನ್ನಾರ್ ಸಮಿತಿ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ. ಯಾಕೆ ಆ ರಾಜಮನ್ನಾರ್ ಸಮಿತಿ ಹೇಳ್ತದೆ ಅಂದ್ರೆ ಪ್ರತಿಯೊಂದು ಕೇಂದ್ರದ ಯಾವುದೇ ಕಚೇರಿಗಳು ಆ ಜಿಲ್ಲೆಯಲ್ಲಿ ಇದ್ರೆ ಆ ಜಿಲ್ಲೆಯ ಪ್ರಾಂತೀಯ ಭಾಷೆ ಅಲ್ಲಿ ಆ ವ್ಯಕ್ತಿಗೆ ಗೊತ್ತಿರಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳುತ್ತಾರೆ. ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಹಿಂದಿ, ಇಂಗ್ಲಿಷುಗಳೇ ರಾರಾಜಿಸಿದರೆ ನಾವು ನಮ್ಮ ದೇಶದಲ್ಲಿದ್ದೇವೆ ಎಂಬ ಭಾವನೆ ಯಾರಲ್ಲಾದರೂ ಬರುವುದು ಸಾಧ್ಯವೇ? ಇವತ್ತು ನೋಡಿ, ರೈಲ್ವೆ, ಅಂಚೆ, ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಏನ್ ಮಾಡ್ತದೆ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ. ಯಾಕೆಂದ್ರೆ ರೈಲು ಇರ್ಬೋದು, ಅಂಚೆ, ತಂತಿ ಅಂತ ಹೇಳಿದ್ರೆ ಏನು, ದೂರವಾಣಿ ಇದೆ ಅಂತ ಅಲ್ವಾ, ದೂರವಾಣಿ ಇಲಾಖೆ, ತಂತಿ ಇಲಾಖೆ ಅಂತ ನಾವು ಕರೆಯುವಂಥದ್ದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೆಚ್ಚಾಗಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳೇನ್ ಮಾಡ್ತಿದೆ ಅಂದ್ರೆ ರಾರಾಜಿಸ್ತಾ ಇದೆ. ಹಾಗಾದ್ರೆ ನಮ್ಮ ಆ ಕರ್ನಾಟಕದಲ್ಲಿ ಹಿಂದಿ, ಇಂಗ್ಲಿಷ್ ಭಾಷೆಗಳು ರಾರಾಜಿಸ್ತಾ ಇದ್ರೆ ನಾವು ನಮ್ಮ ರಾಜ್ಯದಲ್ಲಿ ಇದ್ದೇವಾ ಅನ್ನುವಂಥ ಸಂಶಯ ನಮಗೆ ಕಾಡ್ತದೆ. ಯಾಕಂದ್ರೆ ನಮ್ಮಲ್ಲಿರುವಂಥದ್ದು ಏನು, ಕನ್ನಡ. ಆ ಕನ್ನಡ ಭಾಷೆಯೇ ಅಲ್ಲಿ ಬಳಕೆಯಲ್ಲಿ ಇಲ್ಲದಿದ್ರೆ ನಾವು ಕರ್ನಾಟಕದಲ್ಲಿ ಇದ್ದೇವೋ ಇಲ್ವೋ ಅನ್ನುವಂಥ ಸಂಶಯ ನಮ್ಮನ್ನ ಕಾಡ್ತದೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆಗಳು, ಬ್ಯಾಂಕುಗಳು, ಹೀಗೆ ಕೇಂದ್ರಾಡಳಿತ ಯಾವ ಸಂಸ್ಥೆಗಳಿಗೆ ಹೋದರೂ ನಾವು ಪರದೇಶಿಗಳೆಂಬ ಭಾವನೆ ಬರುತ್ತದೆ. ಇವತ್ತು ಲೈಫ್ ಇನ್ಶೂರೆನ್ಸ್ LIC ಅಂತ ಕರಿತೇವಲ್ವಾ, ಅಲ್ಲಿ ಇನ್ನು ಕಾರ್ಪೊರೇಷನ್ ಸಂಸ್ಥೆಗಳಿರೋದು, ಬ್ಯಾಂಕುಗಳಲ್ಲಿ ನಾನು ಆಗ್ಲೇ ಒಂದು ಉದಾಹರಣೆ ಕೊಡ್ತೀನಿ. ಬ್ಯಾಂಕಿನ ಮ್ಯಾನೇಜರ್ ಅಥವಾ ಬ್ಯಾಂಕಿನಲ್ಲಿ ಕೆಲಸ ಮಾಡುವಂತ ಕೆಲಸಗಾರರು ಬರೀ ಇಂಗ್ಲಿಷ್, ಹಿಂದಿಯನ್ನ ಮಾತಾಡಿದ್ರೆ ಅಲ್ಲಿಗೆ ನಾವು ಪರದೇಶಿ ಎಂಬ ಭಾವನೆ ಬರ್ತದೆ. ಯಾಕಂದ್ರೆ ನಾವು ನಮ್ಮವರಲ್ಲಿ ಇಲ್ಲ ಅನ್ನುವಂಥ ನಮ್ಮ ಭಾವನೆ ನಮಗೆ ಕಾಡುತ್ತದೆ. ಎಲ್ಲಿವರೆಗೆ ಈ ಸಂಸ್ಥೆಗಳು ಎಲ್ಲಿವರೆಗೆ ಈ ಸಂಸ್ಥೆಗಳು ನಮ್ಮದೇ ಭಾಷೆಗಳನ್ನು ಬಳಕೆಯಾಗುವುದಿಲ್ಲವೋ ಅಲ್ಲಿವರೆಗೆ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತದೆ. ಎಲ್ಲಿವರೆಗೆ ಈ ಸಂಸ್ಥೆಗಳು ಆಯಾ ಪ್ರಾಂತೀಯ ಭಾಷೆಗಳನ್ನು ಬಳಸಿಕೊಳ್ಳದಿದ್ದರೆ ಆ ಸಂಸ್ಥೆ ಏನಾಗ್ತದೆ ಅಂತ ಹೇಳಿದ್ರೆ ಜನಜೀವನದಿಂದ ದೂರ ಹೊಳಿತದೆ. ನಾನು ಆಗ್ಲೇ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಒಂದು ಸಂಸ್ಥೆ ಅಂತ ತಿಳ್ಕೊಳ್ಳೋ, ಆ ಸಂಸ್ಥೆಯಲ್ಲಿ ಈಗ ಉದಾಹರಣೆ ನಮ್ಮ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ಏನಿದೆ ಅಂಚೆ ಕಚೇರಿ ಇದೆ. ಅಲ್ಲಿ ಹೋಗುವಾಗ ಎಲ್ಲರೂ ಹಿಂದಿ, ಇಂಗ್ಲಿಷ್ ಮಾತಾಡಿದ್ರೆ ಅಲ್ಲಿಗೆ ಜನ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ? ಅಲ್ಲಿ ಹೋದ್ರೆ ನಮಗೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವರ ಜೊತೆಗೆ ವ್ಯವಹಾರ ನಡೆಸಲಿಕ್ಕೆ ಏನಾಗ್ತದೆ, ಕಷ್ಟ ಸಾಧ್ಯ ಆಗ್ತದೆ ಅಂತ ಏನ್ ಮಾಡ್ತಾರೆ, ಜನರು ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಆಗ ಏನಾಗ್ತದೆ, ಜನರ ಏನಾಗ್ತದೆ ಅಂದ್ರೆ ಜನಜೀವನದಿಂದ ಆ ಸಂಸ್ಥೆ, ಆ ಅಂಚೆ ಕಚೇರಿ ಏನಾಗ್ಬೋದು, ದೂರ ಹೋಗ್ಬೋದು.
ಇದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸೂಚನೆಗಳು, ಎಲ್ಲಾ ಫಾರ್ಮ್ಗಳು, ಎಲ್ಲಾ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಇರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಇದು ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ಸ್. ಅಂದ್ರೆ 2 ಅಂಕದ ಪ್ರಶ್ನೆಗೆ ಏನ್ ಮಾಡ್ತಾರೆ, ಈ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಏನು ಅಂತ, ತ್ರಿಭಾಷಾ ಸೂತ್ರ ಬಳಕೆ ಎಂದರೇನು ಅಂತ ಕೇಳುತ್ತಾರೆ. ಇಲ್ಲಿ ಮುಖ್ಯವಾಗಿ ಎಲ್ಲ ಸೂಚನೆಗಳು, ಅಂದ್ರೆ ಈಗ ಯಾವುದೇ ಒಂದು ಸೂಚನೆ ಇರ್ಬೋದು, ಸರ್ಕಾರದ ಸೂಚನೆ ಇರಬಹುದು, ಆ ಸೂಚನೆಗಳು ಏನಾಗಿರ್ಬೇಕು ಅಂತೇಳಿ, ಅಥವಾ ಆ ಎಲ್ಲ ಫಾರ್ಮ್ಗಳು, ಅರ್ಜಿ, ಇನ್ನೇನು ಅಂತ ಹೇಳಿದ್ರೆ ಬರವಣಿಗೆಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಇರಬೇಕು. ಉದಾಹರಣೆಗೆ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪ್ರಾದೇಶಿಕ ಭಾಷೆ ಯಾವುದು? ಕನ್ನಡ. ಮತ್ತೆ ಹಿಂದಿ, ಮತ್ತೆ ಇಂಗ್ಲಿಷ್. ಇದು ಕರ್ನಾಟಕದ. ಅಂದ್ರೆ ಕರ್ನಾಟಕದಲ್ಲಿರುವಂತ ಯಾವುದೇ ಸೂಚನೆ, ಯಾವುದೇ ಅರ್ಜಿ ಫಾರಂ, ಯಾವುದೇ ಬರವಣಿಗೆಯಲ್ಲಿ ಮೊದಲು ಈ ರೀತಿಯಾಗಿರ್ಬೇಕು. ಯಾವುದು? ಕನ್ನಡ, ಹಿಂದಿ, ಇಂಗ್ಲಿಷ್. ಇವತ್ತು ನೀವು ಬ್ಯಾಂಕಿನಲ್ಲಿ ಇರುವಂತಹ ಒಂದು ಅಕೌಂಟ್ ಮಾಡ್ಲಿಕ್ಕೆ ಅಥವಾ ಏನೋ ಒಂದು ಉಳಿತಾಯ ಖಾತೆಯನ್ನು ನೀವು ತೆರಲಿಕ್ಕೆ ಹೋದಾಗ 3 ಭಾಷೆ ಇರ್ತದೆ. ಕನ್ನಡದಲ್ಲಿ, ಹಿಂದಿಯಲ್ಲಿ, ಇಂಗ್ಲಿಷ್ ನಲ್ಲಿ ಕೂಡ ಇರ್ತದೆ. ನೀವು ನೋಡಿರ್ಬೋದು. ಇದು ತ್ರಿಭಾಷಾ ಸೂತ್ರ ಬಳಕೆ. 3 ಅಂದ್ರೆ ಎಷ್ಟು? 3 ಭಾಷೆಗಳ ನಾವೇನ್ ಮಾಡುವಂಥದ್ದು, ಬಳಸುವಂಥದ್ದು. ಇದನ್ನ ತ್ರಿಭಾಷಾ ಸೂತ್ರ ಅಂತ ಹೇಳಿದ್ರೆ, ನಾವು ಉದಾಹರಣೆಗೆ ಮರಾಠಿ, ಹಿಂದಿ, ಇದೆಲ್ಲಿರುವಂಥದ್ದು, ಮಹಾರಾಷ್ಟ್ರದಲ್ಲಿ ಈ ರೀತಿಯಾದಂತ ವ್ಯವಸ್ಥೆ ಇರುವಂಥದ್ದು. ಅರ್ಥ ಆಯ್ತಾ? ಅಂದ್ರೆ ಇದು ಅಂದ್ರೆ ಪ್ರತಿಯೊಂದು ಸರಕಾರದ ಯಾವುದೇ ಸೂಚನೆ ಇರಲಿ, ಯಾವುದೇ ಅರ್ಜಿ ಫಾರ್ಮ್ ಇರಲಿ, ಯಾವುದೇ ಬರವಣಿಗೆ ಇರಲಿ, ಅದು ಯಾವ ರೀತಿಯಾಗಿರಬೇಕು? ಪ್ರಾಂತೀಯ ಭಾಷೆ, ಅಲ್ಲಿನ ಪ್ರಾಂತೀಯ ಭಾಷೆ ಹಿಂದಿ, ಇಂಗ್ಲಿಷ್ ನಲ್ಲಿ ಇರಬೇಕು. ಇದನ್ನೇ ನಾವೇನು ಅಂತ ಕರಿತೇವೆ? ತ್ರಿಭಾಷಾ ಸೂತ್ರ ಬಳಕೆ ಅಂತ ನಾವಿದನ್ನ ಕರೀತೇವೆ. ಇನ್ನು ಯಾವ ಭಾಷೆಯ ಹೇರಿಕೆಯು ಸರಿಯಲ್ಲ, ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದು ಸರಿಯಲ್ಲ. ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ. ಅಂದ್ರೆ ಯಾವ ಭಾಷೆಯನ್ನ ಏನು ಹೇರಿಕೆ ಮಾಡಿದ್ರು ಒತ್ತಾಯ ಪೂರ್ವಕವಾಗಿ ನಾವು ಕಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಒಬ್ಬ ವ್ಯಕ್ತಿಗೆ ನೀನು ಇದೇ ಭಾಷೆಯನ್ನ ಕಲಿಬೇಕು ಅನ್ನುವಂತ ಒತ್ತಡವನ್ನು ಹಾಕುವಂತೆಯೂ ಇಲ್ಲ. ಅಥವಾ ಯಾವುದೇ ಭಾಷೆಯನ್ನು ಕಲಿಯಲು ತಡೆಯುವುದು ಸರಿಯಲ್ಲ. ಅಥವಾ ಆತ ಇನ್ನೊಂದು ಭಾಷೆಯನ್ನು ಕಲಿತಾ ಇದ್ದಾನೆ ಅಂತ ಹೇಳಿದ್ರೆ ಆ ಭಾಷೆಯನ್ನು ಕಲಿಲಿಕ್ಕೆ ಅವನಿಗೆ ಏನ್ ಮಾಡೋದು? ತಡೆಯೊಡ್ಡುವುದು ಸರಿಯಲ್ಲ. ಆದ್ರೆ ಒಂದು ಔಚಿತ್ಯದ ಪ್ರಶ್ನೆ ಇದೆ. ಏನು? ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ಒಂದು ಘಟ್ಟ ಅಂದ್ರೆ ಒಂದು ಘಟ್ಟದವರೆಗೆ ಏನಿರ್ಬೇಕು? ಅವರಿಗೆ ಈ ಭಾಷೆಯಲ್ಲೇ ಕಲಿಬೇಕು ಅನ್ನುವಂಥದ್ದು ಇರ್ತದೆ. ಆ ನಂತರ ಒಂದು ಘಟ್ಟ ಕಳೆದ ನಂತರ ಅವರಿಗೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ಕಲಿಬಹುದು. ಅದನ್ನ ಇಲ್ಲಿ ಹೇಳುತ್ತಾ ಇದ್ದಾರೆ. ಹೇಗೆ ಅಂತ ನೋಡಿ, ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರಕಾರದ ಕರ್ತವ್ಯವಾಗಿರುತ್ತೆ. ಒಂದು ಘಟ್ಟ ಅಂದ್ರೆ ಈ ಘಟ್ಟದವರೆಗೆ ಈ ಭಾಷೆಯಲ್ಲಿ ಶಿಕ್ಷಣ ಪಡೆಯಬೇಕು. ಒಂದು ಮಾತೃಭಾಷೆ ಅಥವಾ ಆ ಪ್ರಾದೇಶಿಕ ಭಾಷೆಯಲ್ಲಿ ಏನ್ ಮಾಡ್ಬೇಕು? ಶಿಕ್ಷಣವನ್ನ ಕೊಡ್ಬೇಕು. ಮಾತೃಭಾಷಾ ಶಿಕ್ಷಣ ಅಂತ ನಾವು ಕರೀತೇವೆ. ಆ ಮಾತೃಭಾಷೆಯಲ್ಲಿ ಏನ್ ಮಾಡ್ಬೇಕು? ಈಗ ಶಿಕ್ಷಣವನ್ನ ಆತನಿಗೆ ಕೊಡ್ಬೇಕು. ಇವತ್ತು ನೋಡಿ, ಈ ವರ್ಷ ಏನಾಗಿದೆ? ಹೊಸ ಶಿಕ್ಷಣ ನೀತಿ ಬಂದಿದೆ. ಅಂದ್ರೆ ಇವತ್ತೇನು 5ನೇ ತರಗತಿವರೆಗೆ ಅವನಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡಿಬಹುದು. ಆ ನಂತರ ಆ ವಿದ್ಯಾರ್ಥಿಗೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ಏನು ಅಭ್ಯಾಸವನ್ನ ಶಿಕ್ಷಣವನ್ನ ಪಡಿಬಹುದು. ಈ ರೀತಿಯಾಗಿ ಅಂದ್ರೆ ಒಂದು ಹಂತದವರೆಗೆ ಪ್ರಾದೇಶಿಕ ಭಾಷೆಯಲ್ಲಿ ಅಥವಾ ಮಾತೃಭಾಷೆಯಲ್ಲಿ ಕಲಿಯುವಂತ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅಂತ ಇಲ್ಲಿ ಹೇಳುತ್ತಾರೆ. ಇನ್ನು ಮಾತೃಭಾಷೆ ಹಾಗೂ ಪ್ರಾದೇಶಿಕ ಭಾಷೆಯನ್ನು ಕೊಡುವಂತ ಸರ್ಕಾರದ ಕಡ್ಡಾಯ ಕರ್ತವ್ಯ
ಆಗಿರುವಂಥದ್ದು. ಇನ್ನು ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರಕಾರದ್ದು. ಒಂದು ಪ್ರದೇಶದಲ್ಲಿ, ಅರ್ಥ ಆಯ್ತಾ, ಒಂದು ಪ್ರದೇಶದಲ್ಲಿ ಯಾವ ಒಬ್ಬ ವ್ಯಕ್ತಿ ನೆಲೆಸಿದ, ಉದಾಹರಣೆಗೆ ಈಗ ಕರ್ನಾಟಕದಲ್ಲಿ ಯಾವ ಒಬ್ಬ ತೆಲುಗು ವ್ಯಕ್ತಿ ನೆಲೆಸಿದ್ದಾನೆ ಅಂತ ಹೇಳಿದ್ರೆ, ಆ ತೆಲುಗು ವ್ಯಕ್ತಿ ಯಾವುದನ್ನ ಕಲಿಯುವ ಹಾಗೆ ನೋಡಿಕೊಳ್ಬೇಕು? ಕನ್ನಡವನ್ನು ಕಲಿಯುವ ಹಾಗೆ ನೋಡಿಕೊಳ್ಬೇಕು. ಅದು ಸರಕಾರದ ಜವಾಬ್ದಾರಿ ಅಂತ ಹೇಳುತ್ತಾರೆ. ಹೀಗೊಬ್ಬ ತೆಲುಗು ವ್ಯಕ್ತಿಯ ಮಗ ಇಲ್ಲಿ ಶಿಕ್ಷಣವನ್ನ ಪಡಿತಾ ಇದ್ದಾನೆ ಅಂತ ಹೇಳಿದ್ರೆ, ಆ ಶಿಕ್ಷಣ ಪಡೆಯುವಂತ ಮಗು ಯಾವ ಭಾಷೆಯನ್ನು ಕಲಿಬೇಕಾಗ್ತದೆ? ಇಲ್ಲಿನ ಮಾತೃಭಾಷೆಯಾದಂತ ಕನ್ನಡ ಭಾಷೆಯನ್ನ ಕಲಿಬೇಕಾಗ್ತದೆ. ಇದು ಸರಕಾರದ ಜವಾಬ್ದಾರಿ ಅಂತ ಹೇಳಿ ಹೇಳುತ್ತಾರೆ. ಜವಾಬ್ದಾರಿ ಅಂತ ಹೇಳಿ ಹೇಳುವಂಥದ್ದು. ಅದು ಅಂತ ಶಿಕ್ಷಣ ಕ್ರಮವನ್ನ ರೂಪಿಸಬೇಕಾ ಅಂದ್ರೆ ಆ ರೀತಿಯಾದಂತ ಶಿಕ್ಷಣ ಕ್ರಮವನ್ನ ಏನ್ ಮಾಡಬೇಕಾಗ್ತದೆ? ನಾವು ರೂಪಿಸಬೇಕಾಗ್ತದೆ. ಸ್ಥಳೀಯ ಭಾಷೆಯನ್ನು ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತೆ. ಈಗ ಉದಾಹರಣೆಗೆ ನಾನಿ ಮಹಾರಾಷ್ಟ್ರಕ್ಕೆ ಹೋದಾಗ ನನಗೆ ಅಲ್ಲಿಯ ಭಾಷೆಯೇ ಬರದಿದ್ರೆ ನಾನೊಬ್ಬ ದ್ವೀಪ ಜೀವಿ ಆಗ್ತೇನೆ. ನನ್ನ ಯಾರು ಮಾತಾಡಿಸುವುದಿಲ್ಲ, ನನಗೆ ಅವ್ರು ಮಾತಾಡಿದ್ರೆ ನನಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ? ನನ್ನ ಸಹಜವಾಗಿ ದೂರ ಮಾಡ್ತಾರೆ. ಯಾಕೆ? ನನಗೇನು ಬರೋದಿಲ್ಲ, ಮರಾಠಿ ಭಾಷೆ ಬರೋದಿಲ್ಲ. ಅವರು ನನ್ನ ಸಹಜವಾಗಿ ದೂರ ಆಗ್ತಾರೆ, ನಾನು ಕೂಡ ಏನಾಗ್ತೇನೆ ಅವರಿಂದ ಸಹಜವಾಗಿ ದೂರ ಆಗ್ತೇನೆ. ನನಗೆ ಕೂಡ ಒಂಥರದ ಅಂಜಿಕೆ, ಅಯ್ಯೋ ಇವರ ಜೊತೆ ಹೇಗೆ ಮಾತಾಡೋದು, ನನಗೆ ಮರಾಠಿ ಭಾಷೆಯೇ ಬರೋದಿಲ್ಲ ಅಂತ ಇದ್ರೆ. ಅದಕ್ಕೆ ಹೇಳ್ತಾರೆ, ಆಯಾ ರಾಜ್ಯಕ್ಕೆ ಬಂದಾಗ ಆಯಾ ವ್ಯಕ್ತಿ ಆಯಾ ಭಾಷೆಯನ್ನು ಕಲಿಯುವ ಹಾಗೆ ನೋಡಿಕೊಳ್ಬೇಕು. ಇಲ್ಲದಿದ್ರೆ ಹೊರಗಿನಿಂದ ಬಂದಂತ ವ್ಯಕ್ತಿ ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದಿದ್ರೆ ಅವೇನಾಗ್ತಾನೆ? ಆ ಸಮಾಜದಿಂದ ದೂರ ಆಗ್ತಾನೆ ಅಂತ ಹೇಳಿ ಹೇಳುತ್ತಾರೆ. ಆ ರಾಜ್ಯದ ಜನರೊಂದಿಗೆ ಬೆರೆಯುವುದು ಸಾಧ್ಯವೇ. ಒಂದು ವೇಳೆ ಆತ ಇಲ್ಲಿ ಕರ್ನಾಟಕಕ್ಕೆ ಬಂದುಕೊಂಡು ಕರ್ನಾಟಕದ ಕನ್ನಡ ಭಾಷೆಯನ್ನ ಕಲಿಯದಿದ್ರೆ ಅವನೇನಾಗ್ತಾನೆ? ಜನಜೀವನದಿಂದ ದೂರ ಹೋಗ್ತಾನೆ. ಹಾಗಾಗಿ ಒಂದು ರಾಜ್ಯದ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗಿರುತ್ತೆ. ಒಂದು ವ್ಯಕ್ತಿ ಕರ್ನಾಟಕಕ್ಕೆ ಬಂದಾಗ ಈ ಕರ್ನಾಟಕದಲ್ಲಿರುವಂತ ಎಲ್ಲಾ ಸೌಲಭ್ಯವನ್ನು ಪಡ್ಕೊಂಡ ಹಾಗೆ ಇಲ್ಲಿಯ ಭಾಷೆಯನ್ನು ಕೂಡ ಅವನೇನ್ ಮಾಡ್ಕೊಳ್ಬೇಕಾಗ್ತದೆ? ಪಡ್ಕೊಳ್ಬೇಕಾಗ್ತದೆ. ಉದಾಹರಣೆ, ನಾನೀಗ ಎಲ್ಲಿಗಾದ್ರೂ ಕೇರಳಕ್ಕೆ ಹೋದಾಗ ಆ ಕೇರಳದ ಎಲ್ಲಾ ಸೌಲಭ್ಯಗಳನ್ನು ಪಡೆದರ ಜೊತೆಗೆ ಅಲ್ಲಿನ ಮಲಯಾಳ ಭಾಷೆಯನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ಕಲಿಬೇಕಾಗುವಂತ ಪರಿಸ್ಥಿತಿ ಕೂಡ ನಮ್ಮಲ್ಲಿ ಇದೆ ಅಂತ ಹೇಳಿ ಹೇಳುವಂಥದ್ದು. ಇನ್ನು ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದುದಲ್ಲ. ಅಂದ್ರೆ ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷೆಗೆ ಯಾವತ್ತೂ ಅದೇನಾಗುವುದಿಲ್ಲ, ವಿರೋಧವಾದುದಿಲ್ಲ. ಅಂದ್ರೆ ಆ ಪ್ರದೇಶದ ಭಾಷೆಯನ್ನು ಕಲಿಯುವಂಥದ್ದು ಅನಿವಾರ್ಯ. ಹಾಗಾಗಿ ಅದು ಯಾವತ್ತು ತುಳು ಭಾಷೆಗೆ ಆಗಿರ್ಲಿ ಏನೇ ಅದು ತೊಂದರೆ ಅನ್ನೋದು ಉಂಟು ಮಾಡಿದ್ರೆ ಅದು ಆ ಪ್ರಾದೇಶಿಕ ಭಾಷೆಯನ್ನು ನಾವು ಕಲಿಯುವುದರಿಂದ ಮಾತೃಭಾಷೆಗೆ ಯಾವುದೇ ರೀತಿಯ ಸಮಸ್ಯೆ ಅನ್ನುವಂಥದ್ದು ಬರುವುದಿಲ್ಲ. ಅವೆರಡರು ಪೂರಕವಾದಗಳೇ ವಿದ್ಯಾರ್ಥಿಗಳಿಗೆ ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತೆ. ಅಂದ್ರೆ ಆ ಎರಡೂ ಭಾಷೆಗಳು ಒಬ್ಬ ವಿದ್ಯಾರ್ಥಿಗೆ ಸ್ಪಷ್ಟವಾಗಿ ಗೊತ್ತಾದಾಗ ಆತನಿಗೆ ಏನಾಗ್ತದೆ ಅಂದ್ರೆ ಆತನ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗ್ತದೆ. ಅಂದ್ರೆ ಒಂದು ವಿದ್ಯಾರ್ಥಿ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತುಳು ಭಾಷೆಯನ್ನ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಏನಾಗ್ತದೆ? ಆ ಮನೆಯ ಸ್ಪಷ್ಟ ಏನಾಗ್ತದೆ ಚಿತ್ರಣವಂತ ಅವನಿಗೆ ಸಿಗ್ತದೆ. ಅದೇ ರೀತಿ ಅದೇ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದಾಗ ಕನ್ನಡ ಭಾಷೆಯನ್ನು ಮಾತಾಡ್ತಾನೆ. ಕನ್ನಡ ಭಾಷೆಯನ್ನು ಮಾತನಾಡುವ ಸಂದರ್ಭದಲ್ಲಿ ಆ ಶಾಲೆಯ ವಾತಾವರಣದ ಬಗ್ಗೆ ಅವನಿಗೆ ಏನಾಗ್ತದೆ? ಸ್ಪಷ್ಟ ಪರಿಚಯ ಅನ್ನುವಂಥದ್ದು ಸಿಗ್ತದೆ.